Mrs. Mary Smita, HOD of Electronics and Communication Department. ಸೊ ಇವತ್ತು ನಾವಿಲ್ಲಿ ರೋಬೋ ರೇಸ್ ಎಂಬ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಸೊ ನಮ್ಗೆ ಗೊತ್ತಿದೆ ಈಗಿನ ಕಾಲದಲ್ಲಿ ಏನಂತ ಹೇಳಿದ್ರೆ ಎಲ್ಲ ಕೆಲಸಗಳಿಗೂ ಆಟೋಮೇಷನ್ ತುಂಬಾ ಮುಖ್ಯವಾದ ಒಂದು ವಿಷಯ. ಸೊ ನಮ್ಮ ಫೈನಲ್ ಇಯರ್ ಅಲ್ಲಿ ಡಿಪ್ಲೊಮಾದಲ್ಲಿ ಒಂದು ಸಬ್ಜೆಕ್ಟ್ ಅನ್ನ ನಾವು ಡೀಟೇಲ್ಡ್ ಆಗಿ ಕಲಿತೇವೆ. ಸೊ ಅದರ ಹೆಸರೇ ರೋಬೋಟಿಕ್ಸ್ ಅಂಡ್ ಆಟೋಮೇಷನ್. ಸೊ ಅದರಲ್ಲಿ ಇದನ್ನೆಲ್ಲ ವಿದ್ಯಾರ್ಥಿಗಳು ಕಲಿತಾರೆ, ಆದ್ರೆ ಥಿಯರಿಟಿಕಲ್ ಆಗಿ ಕಲ್ತಿರ್ತಾರೆ. ಸೊ ಅದನ್ನ ಉಪಯೋಗ ಮಾಡುವಂತ ಒಂದು ಪ್ಲಾಟ್ಫಾರ್ಮೇ ಸೊ ರೋಬೋ ರೇಸ್ ಎಂಬ ಒಂದು ಕಾರ್ಯಕ್ರಮ. ಸೊ ಇಲ್ಲಿ ನಾವು ಎಲ್ಲ ಇಯರ್ಸ್ ಇದು ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಎಲ್ಲರನ್ನು ಇನ್ಕ್ಲೂಡ್ ಮಾಡ್ತೀವಿ. ಸೊ ಅವರಿಗೆ ಎಷ್ಟು ನಾಲೆಜ್ ಇದೆ ಎಲೆಕ್ಟ್ರಾನಿಕ್ಸ್ ಬೇಸಿಸ್ ಮೇಲೆ ಅದನ್ನ ಯೂಸ್ ಮಾಡಿಕೊಂಡು ಇದರಲ್ಲಿ ಅವರು ಕಾಂಪೀಟ್ ಮಾಡ್ತಾರೆ. ಸೊ ಒಂದು ತಿಂಗಳಿಂದ ಇದಕ್ಕೆ ಬೇಕಾಗಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಕೊನೆಗೆ ಅದೊಂದು ಸಕ್ಸಸ್ ಆದಾಗ ಅವರಿಗೂ ಖುಷಿ ಆಗುತ್ತೆ, ಅದೇ ತರ ನಮಗೂ ಇದು ತುಂಬಾ ಖುಷಿ ಆಗುತ್ತೆ. ಸೊ ನಮ್ಗೆ ಗೊತ್ತಿದೆ ಕಾವಂದರ ಒಂದು ಏಮ್ ಏನಂತ ಹೇಳಿದ್ರೆ, ಸೊ ಇಲ್ಲಿ ಮಕ್ಕಳು ಕಲ್ತು ಹೋಗ್ಬೇಕಾದ್ರೆ ಅವರು ಪ್ರಾಕ್ಟಿಕಲಿ ಇರ್ಬೋದು, ಥಿಯರಿಟಿಕಲಿ ಇರ್ಬೋದು, ಅವರ ಲೈಫಿಗೆ ಬೇಕಾದನ್ನ ಇಲ್ಲಿಂದ ಕಲ್ತು ಹೋಗ್ಬೇಕು ಅಂತ ಹೇಳಿ ಇರುತ್ತೆ. ಸೊ ಅದಕ್ಕೋಸ್ಕರ ಅದನ್ನ ಅವರು ಜೀವನಕ್ಕೆ ಬೇಕಾದ ಏನೆಲ್ಲ ಅವಶ್ಯಕತೆ ಇದೆ ಸೊ ಅದನ್ನು ಕಲ್ತ್ಕೊಂಡು ಇದರ ಮೂಲಕ ಇಲ್ಲಿಂದ ಹೊರಗಡೆ ಹೋಗ್ತಾರೆ. ಸೊ ಅಲ್ಲಿ ಕಂಪನಿಗೆ ಹೋದಾಗ್ಲೂ ಕೂಡ ಅವರಿಗೆ ಪ್ರಾಕ್ಟಿಕಲ್ ಆಗಿ ವರ್ಕ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗ್ತದೆ. ಸೊ ಬೇರೆ ಕಾಲೇಜುಗಳಿಗಾಗ್ಲಿ ಅಥವಾ ಬೇರೆ ಒಂದು ಕೋರ್ಸಿಗೆ ಕಂಪೇರ್ ಮಾಡಿದಾಗ ಡಿಪ್ಲೊಮಾದಲ್ಲಿ ಕಲ್ತಾಗ ಪ್ರಾಕ್ಟಿಕಲ್ ನಾಲೆಜ್ ತುಂಬಾ ಅವರಿಗೆ ಇನ್ಕ್ರೀಸ್ ಆಗುತ್ತೆ. ಸೊ ಆ ಒಂದು ಉದ್ದೇಶದಿಂದ ನಾವು ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಅವರಿಗೆ ಬ್ಯಾಕ್ ಬೋನ್ ಆಗಿ ಎಲ್ಲ ಕಾರ್ಯ ಕೂಡ ನಿಲ್ತೀವಿ. ಸೊ ಏನು ವಿಷಯಗಳಿದೆ, ಹೇಗೆ ಅದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು, ಸೊ ಹೇಗೆ ಅವರ ನಾಲೆಜ್ ಏನಿದೆ ಅದನ್ನ ಯಾವ ತರ ಯುಟಿಲೈಸ್ ಮಾಡ್ಕೊಳ್ಬೇಕು, ಅಂತ ವಿಷಯಗಳನ್ನೆಲ್ಲ ನಾವು ಹೇಳಿಕೊಡ್ತೇವೆ. ನಾವು ಇಂಟರ್ ಪಾಲಿಟೆಕ್ನಿಕ್ ಒಂದು ಕಾಂಪಿಟಿಷನ್ ಅನ್ನ ಇದೇ ಬರುವ 15ನೇ ತಾರೀಕು ನಾವು ಮಾಡ್ತಾ ಇದ್ದೇವೆ. ಸೊ ಅದು ಇಂಜಿನಿಯರ್ಸ್ ಡೇ ಪ್ರಯುಕ್ತವಾಗಿ. ಸೊ ಅದರಲ್ಲಿ ಒಂದು ಭಾಗವಾಗಿ ಈ ಕಾಂಪಿಟಿಷನ್ ಬರ್ತಾ ಇದೆ. ಸೊ ಅದರಲ್ಲಿ ನಾವು ಒಂದು ಟ್ರೆಜರ್ ಹಂಟ್ ಅಂತ ಹೇಳುವಂತ ಒಂದು ಇವೆಂಟ್ ಅನ್ನ ನಾವು ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಬೇಸಿಕ್ ಏನ್ ಅವ್ರ ಎಲೆಕ್ಟ್ರಾನಿಕ್ಸ್ ನಾಲೆಜ್ ಇದೆ ಅದನ್ನ ಉಪಯೋಗ ಮಾಡ್ಕೊಂಡು ಅವರು ಒಂದೊಂದು ಹಂತವನ್ನ ಅವ್ರು ದಾಟ್ತಾ ಹೋಗ್ಬೇಕು. ಸೊ ಯಾರು ಆ ಎಲ್ಲ ಹಂತವನ್ನ ಬೇಗ ಮುಗಿಸ್ತಾರೆ ಸೊ ಅವರಿಗೆ ಅದರಲ್ಲಿ ವಿನ್ ಆಗುವಂತ ಒಂದು ಚಾನ್ಸ್ ಇರುತ್ತೆ. ನನ್ನ ಹೆಸರು ರಾಕೇಶ್. ಕನ್ಯಾಕುಮಾರಿ ಚೆಸ್. ನಾವು 10 days ಇಂದ ಮಾಡ್ತಾ ಇದ್ದೇವೆ. ಬಟ್ ನಮ್ದೇ ನಾವು ಯೂಟ್ಯೂಬ್ ನೋಡ್ಕೊಂಡು ಮಾಡಿದ್ವಿ. ಅವರಿಗೆ ಖುಷಿ ಆಗುತ್ತೆ, ಅವರೆಲ್ಲ ಈ ತರ ಮಾಡ್ತಿದ್ರೆ ನಮ್ಮ ಪ್ರತಿಭೆ ನಾವು ತೋರಿಸ್ಬೋದು. ಅದಕ್ಕೆ ನಾವು ಅದು ಬ್ರಾಂಚ್ ಇಂದ ಮಾಡೋದಲ್ಲ, ತುಂಬಾ ಖುಷಿ ಆಗುತ್ತೆ. ಎಲ್ಲ ಲೆಕ್ಚರರ್ಸ್, ಸ್ಟೂಡೆಂಟ್ಸ್ ಎಲ್ಲ ಸಪೋರ್ಟ್ ಇರುತ್ತೆ ನಮಗೆ. ಹಾಗಾಗಿ ವರ್ಷ ಮಾಡ್ತಾ ಇರ್ತೀವಿ. ಈ ವರ್ಷ ಹಾಗೆ ಮಾಡಿದ್ದೀವಿ. ನಮ್ಮ ಕಾಲೇಜಿಂದ ಹೆಸರು ಹೊಡ್ಸಕ್ಕೆ ಸುಮಾರು ಟೈಮ್ ತಗೊಂಡಿದ್ದೀವಿ. ಈಗ ಮಾಡಿದ್ದಷ್ಟೇ ನೋಡಿರ್ಬೋದು ನೀವು. 3 ಇಂದ 4 days. ಲಿಖಿತ್ ಸರ್, ಶಾದ್ವಲ್ಲ ಮೇಡಮ್ ಎಲ್ಲ ಸಪೋರ್ಟ್ ಕೊಟ್ಟು ನಮಗೆ. ಒಂದು ರೋಬೋರಸ್ನ ಟೈಮು ಮಾಡಿದ್ವಿ, ಅಂದ್ರೆ ಪಾರ್ಟಿಸಿಪೇಷನ್ ಕಮ್ಮಿ ಇತ್ತು. ಅದೇ ತರ ಮತ್ತೆ ಸ್ವಲ್ಪ ಆಬ್ಸ್ಟಾಕಲ್ನ ಜಾಸ್ತಿ ಮಾಡಿ, ಹಾರ್ಡ್ ವರ್ಕ್ ಜಾಸ್ತಿ ಮಾಡಿ, ಇದೊಂದು ವೈರ್, ಅದು ಬ್ಲೂಟೂತ್ ವೈರ್ಲೆಸ್. ಬ್ಲೂಟೂತ್ಗೆ ಔಟ್ಪುಟ್ ಬರೋದು ಭಾರಿ ಡಿಲೇ, ಯಾಕಂದ್ರೆ ಅದು ಕೋಡಿಂಗ್ ಅಲ್ಲಿ ರನ್ ಆಗುತ್ತೆ. ಇದು ಕೂಡ ಕಷ್ಟನೇ, ಯಾಕಂದ್ರೆ ಫಾರ್ವರ್ಡ್ ರಿವರ್ಸ್ಗಳನ್ನ ನೋಡಿ ಇದು ಮಾಡ್ಬೇಕಾಗತ್ತೆ. ಅದೇ ತರ ಬ್ಲೂಟೂತ್ ಅಲ್ಲಿ ಆದ್ರೆ ಕೋಡಿಂಗ್ಗಳು ಸಿ ಪ್ಲಸ್ ಅಲ್ಲಿ ಪ್ರೋಗ್ರಾಮಿಂಗ್ ಮಾಡ್ತೀವಿ. ಅದಾದ್ಮೇಲೆ ಅದು ಸಿಂಪಲ್ಸ್, ಅಂದ್ರೆ ಇಂಟರ್ಫೇಸ್ಗಳು ಜಾಸ್ತಿ ಅದರಲ್ಲಿ ಬ್ಲೂಟೂತ್ ಅಲ್ಲಿ, ಅಂದ್ರೆ ಇಂಟರ್ಫೇಸ್ ಕಮ್ಮಿ. ನಮ್ಮ ಸಂಸ್ಥೆ ಬಗ್ಗೆ ಹೇಳ್ಬೇಕು ಅಂದ್ರೆ, ಇಂಥ ಒಂದು ಸಂಸ್ಥೆ ನಾವು ಒಂದು ಓದ್ತೀವಿ ಅಂದ್ರೆ ನಮ್ದು ಒಂದು ಒಳ್ಳೆ ಇದಿರ್ಬೋದು, ಭಾರಿ ಪುಣ್ಯವಂತರ ಅಂದ್ರು. ನೆಕ್ಸ್ಟ್ ದಿನಗಳಲ್ಲಿ ಇದನ್ನ ಸ್ಟೇಟ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್ ಜಾಸ್ತಿ ಇದರಲ್ಲಿ, ಯಾಕಂದ್ರೆ ನಾವು ಇಲ್ಲಿಂದ ಬೇರೆ ಕಡೆ ಹೋಗಿ ಕಾಂಪಿಟೇಷನ್ ಕೂಡ ಮಾಡಿದ್ವಿ. ಪೇಪರ್ ಪ್ರೆಸೆಂಟೇಷನ್ ಆಗಿರ್ಬೋದು, ಅದೇ ಕಡೆ ಸಪೋರ್ಟ್ ಮಾಡ್ತಾರೆ. ಇಲ್ಲಿಂದ ಕರ್ಕೊಂಡು ಹೋಗೋದಾಗಿರ್ಬೋದು, ಸೇಫ್ ಆಗಿ ಕರ್ಕೊ ಬರೋದಾಗಿರ್ಬೋದು. ನಾವು ಹಾಸ್ಟೆಲ್ ಇರೋದು, ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ಭಾರಿ ಕ್ಲೀನ್ ಆಗಿ ಚೆನ್ನಾಗಿದೆ. ರೀಚ್ ಮಾಡಿದವ್ರು ಸುಮಾರು ಜನ ಇದ್ದಾರೆ. ಅಂದ್ರೆ ಟೈಮ್ ಬೇರೆನೂ ಮಾಡಿದ್ದಾರೆ, ಫಸ್ಟ್ ಇಯರ್ಸ್ ಸೆಕೆಂಡ್ ಇಯರ್ಸ್ ಕೂಡ ಮಾಡಿದ್ದಾರೆ. ಸರ್ ಇದರಲ್ಲಿ ಬೇರೆಡ್ ಮೋಟರ್, DC ಮೋಟರ್ಗಳು, ಇದು ಗೇರ್ ಸೆಟ್, ಗೇರ್ ಒಳಗಡೆ ರೊಟೇಟಿಂಗ್ ಆಗುತ್ತೆ. ಅದು
ಗೇರ್ ಮೆಕ್ಯಾನಿಕಲ್ ರನ್ನಿಂಗ್ ಆಗುತ್ತೆ. ಅದೇ ತರ ಇದರಲ್ಲಿ ಬ್ಯಾಟ್ರಿನೂ ಯೂಸ್ ಮಾಡ್ಬೋದು, ಮತ್ತೆ SMP ಸಪ್ಲೈ ಕೂಡ ಇರುತ್ತೆ. ಇದು ಬ್ಯಾಟ್ರಿ 9 ಪಾಯಿಂಟ್ ಸಮಥಿಂಗ್ ಸಿಗುತ್ತೆ. ಈ ದೊಡ್ಡ ಮೋಟರ್ಗಳು, ಬಿಯರ್ಡ್ ಮೋಟರ್ಗಳು ಅಂದ್ರೆ ಕಾಯಿಲ್ ಮೋಟರ್ಗಳು ಜಾಸ್ತಿ ಆದಾಗ ವೋಲ್ಟೇಜ್ಗಳು ಜಾಸ್ತಿ ಬೇಕಾಗುತ್ತೆ. ಅವಾಗ ನಾವು 12 ವೋಲ್ಟಿಗೆ ಟ್ರಾನ್ಸ್ಫರ್ ಆಗ್ತೀವಿ. ಇದರಲ್ಲಿ ಮಾತ್ರ ನಾವು DC ಯೂಸ್ ಮಾಡಬೇಕು. AC ಯಾವುದೇ ಕಾರಣಕ್ಕೂ ಕೊಡೋಕ್ಕಾಗಲ್ಲ, ಮೋಟರ್ಗಳು ಬಾಯ್ಲ್ ಆಗ್ಬಿಡ್ತವೆ. ಮಾಡಿದ್ವಿ ಅದರಲ್ಲಿ ಇಂಟರ್ಫಿಯರೆನ್ಸ್ಗಳು ಜಾಸ್ತಿ, ಅಂದ್ರೆ ಬ್ಲೂಟೂತ್ ಮಾಡ್ಬೋದು ಸರ್. ಅದಕ್ಕೆ IP ಅಡ್ರೆಸ್ನ ಚೇಂಜ್ ಮಾಡಿ ಮತ್ತೆ ಅದನ್ನ ಪಾಸ್ವರ್ಡ್ನ ಚೇಂಜ್ ಮಾಡ್ಬೋದು. ಲಾಂಗ್ ಟೈಮ್ ತಗೊಳುತ್ತೆ. ಯಾಕಂದ್ರೆ ನಾವು ಫೈನಲ್ ಇಯರ್ಸ್ ಕಾರಣಕ್ಕೆ ನಾವೇ ಆರ್ಗನೈಸ್ ಮಾಡಿದ ಕಾರಣಕ್ಕೆ ಟ್ರ್ಯಾಕ್ ಕೂಡ ನಾವೇ ಪ್ರಿಪೇರ್ ಮಾಡಿ ಎಲ್ಲದನ್ನೂ ಆರ್ಗನೈಸ್ ಮಾಡಕ್ಕೆ ನಮಗೆ ಸ್ವಲ್ಪ ಶಾರ್ಟ್ ಟೈಮ್ ಸಿಗುತ್ತೆ. ಹಾಗಾಗಿ ನಮಗೆ ಹೆಂಗೆ ಫೆಸಿಲಿಟಿ ಸಿಗುತ್ತೆ ಆ ಥರ ಮಾಡಿ. ಅದೇ ಥರ ಲೆಕ್ಚರ್ ಸರ್, ಅಂಬರೀಶ್ ಸರ್, ಶಾರ್ದಲ ಮುನಿಕಿ ಸರ್, ಎಂಟೈರ್ ಡಿಪಾರ್ಟ್ಮೆಂಟ್ DC ಡಿಪಾರ್ಟ್ಮೆಂಟಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ನಮ್ಮ ಡಿಪಾರ್ಟ್ಮೆಂಟ್ ಅಂತಲ್ಲ, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಚೆನ್ನಾಗಿ ಸಪೋರ್ಟ್ ಇದೆ. ಹಾಗೆ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ, ಸ್ಪಂದಿಸ್ತಾರೆ, ರಿಯಾಕ್ಷನ್ ಚೆನ್ನಾಗಿದೆ.